ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಪುತ್ರ ಟ್ರಕ್ ಕ್ಲಾಸ್. ಹಾಗೆ ಮತ್ತೊಂದು ವಿಡಿಯೋಗೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸುಸ್ವಾಗತ. ನಿನ್ನೆ ಏನು ಖಾಲಿ ಮಾಡಿ ಅದೇ ಪ್ಲೇಸಲ್ಲೇ ಇದು ಎಲ್ಲಿ ಅನ್ಲೋಡ್ ಮಾಡಿದ್ವು ಅದೇ ಪ್ಲೇಸಲ್ಲೇ. ಸೊ ಇಲ್ಲಿಂದ ಇವಾಗ ಲೋಡ್ ಹುಡುಕಿ ಸಾಗೋಯ್ತು. ಇವ್ರ ಭಾಷೆಗಳು ನಮ್ಗೆ ಅರ್ಥ ಆಗಲ್ಲ. ಗ್ರೂಪಲ್ಲಿ ಮಾಡ್ತಾರೆ, ಸೇಮ್ ಮಲಯಾಳಮಲ್ಲೇ ಮೆಸೇಜ್ ಮಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಸೊ ಇವಾಗ MT ನಂಜನಗೂಡು ಹೋಗ್ತಾ ಇದ್ದೀವಿ. ನಂಜನಗೂಡಿಂದ ವಿಜಯವಾಡಕ್ಕೆ ಲೋಡ್ ಇದೆಯಂತೆ, 8 ಟನ್ ಜ್ಯೂಸ್ ಹೇಳಿದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 180 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು, ಅದೇ ತಲೆನೋವು. ನಾನು ನಿನ್ನೆಯಿಂದ ಹೇಳಿದ್ದೀನಿ, ಖಾಲಿ ಆದಾಗಿಂದನು ಹಣ ಹೋಗ್ಬಿಡ್ತೀನಿ ಅಂತ ಹೇಳಿ ನಮ್ಮ ಯಾರೋ ಕರೆಸಿದ್ರಲ್ಲ ಅವ್ರಿಗೆ. ಇಲ್ಲ ಲೋಡ್ ಆಗುತ್ತೀರಿ ಇರಿ ಅಂದರು. ಅವರು ಸುಮಾರು ನಂಬರ್ಗಳೆಲ್ಲ ಕಳಿಸಿದ್ರು, ಬಟ್ ಏನು ಯೂಸ್ ಆಗಲಿಲ್ಲ. ಸೊ ಹಾಗಾಗಿ ನಾನೇ ಇವಾಗ ನಂಜನಗೂಡಿಗೆ ಹೋಗಿ ಅಲ್ಲಿಂದ ಲೋಡ್ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ಇನ್ನೊಂದು ಪ್ರಾಫಿಟ್ ಏನಾಯ್ತಿತ್ತು ಅಂದರೆ, ನಿನ್ನೆ ನೈಟೇ ಏನು ಲೋಡು ಡಿಸೈಡ್ ಮಾಡಿಬಿಟ್ಟು ಆಗಲ್ಲ ಅಂತ ಡಿಸೈಡ್ ಮಾಡಿ ಹೊರಟಿದ್ದಿದ್ರೆ ಬಾರ್ಡ್ರಿಗೆ ಹೋಗಿ ಹಾಕ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ನಂಜನಗೂಡಿಗೆ ಹೋಗ್ಬಿಡ್ಬೋದಾಯಿತು. ಸೊ ಇವಾಗ ಬರ್ತೀನಿ ಅಂತ ಹೇಳಿದ್ದೀನಿ ಆಲ್ಮೋಸ್ಟು. ಹೋಗಿ ನೋಡೋಣ. ಡೌಟು, ನಾವು ಹೋಗೋವರೆಗೂ ಇದ್ದರೆ ಲೋಡ್ ಮಾಡ್ಕೋಬೋದು, ಏನಾರ ಆಗಿಲ್ಲ ಅಂದರೆ ಡೌಟು. ಸೊ ಹೋಗೋಣ ಬನ್ನಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ಇಲ್ಲಾಂದರೆ ಹೆಂಗಿದ್ರೆ MT ಹೋಗ್ತೀನಿ ಅಂತಲೇ ಬಂದಿದ್ದೀವಿ ಅಲ್ಲಿಂದ ಇಲ್ಲಿಗೆ MT ಬಂದ್ಬಿಡೋಣ ಅಂತ. ಬಟ್ ಒಂದು ದಿನ ವೇಸ್ಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಲೋಡಿಂಗ್ ಪಾಯಿಂಟ್ಗೆ 180 ಕಿಲೋಮೀಟ್ರ್ ಐತಿ, ಇಲ್ಲಿಂದ ಹೋಗಿ ಲೋಡ್ ಮಾಡಬೇಕು. ಅಲ್ಲಿ ಲೋಡಿಂಗ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಕೋಝಿಕೋಡಲ್ಲೇ ಲೋಡಿಂಗು. ಬೆಳಿಗ್ಗೆ ಹೇಳಿ ಸೀನೆಲ್ಲ ಉಲ್ಟಾ ಪಲ್ಟಾ ಆಯಿತು. ಘಾಟ್ ಸೆಕ್ಷನ್ಗೆ ಹೋಗಿ ಅರ್ಧ ಇಂದ ವಾಪಸ್ ಬಂದಿದ್ದಾಯಿತು. 97 ಕಿಲೋಮೀಟ್ರ್ ರಿಟರ್ನ್ ಬಂದು ಲೋಡ್ ಮಾಡ್ತಾ ಇರೋದು. ಇದೇನೇನಾಯ್ತಪ್ಪ ಅಂದರೆ, ನಂಜನಗೂಡಿಯಲ್ಲಿ ಲೋಡ್ ಫಿಕ್ಸ್ ಆಗಿದ್ದಿದ್ದು ಪಾರ್ಟಿ ಘಾಟ್ ಸೆಕ್ಷನ್ ಹತ್ತತ್ರ ಹೋದಾಗ ನಂಜನಗೂಡಿಗೆ ಹೋಗ್ತಿದ್ದು ಲೋಡ್ ಕ್ಯಾನ್ಸಲ್ ಮಾಡಿಕೊಂಡು ಕೋಝಿಕೋಡಲ್ಲಿ ಲೋಡ್ ಇದ್ದು ಫಿಕ್ಸ್ ಆಯಿತು. ಅಭಿಷೇಕ್ ಅಣ್ಣ ಅವರೇ ಲೋಡ್ ಕೊಡಿಸಿದ್ದು ಇಲ್ಲಿಂದು. ಅವ್ರು ಫಸ್ಟೇ ಹೇಳಿದರು ಇರಿ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ನಮಗೆ ತಾಳ್ಮೆ ಅನ್ನೋದು ತುಂಬ ಜಾಸ್ತಿ ಇದ್ದ ಕಾರಣ ಅಲ್ಲಿಂದ ಬರ್ತಾಯಿದ್ರು MT. ನಂಜನಗೂಡಿಂದ ಲೋಡ್ ಮಾಡ್ಕೊಂಡು ವಿಜಯವಾಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅರ್ಧ ಹೋಯ್ತಾಗೆ ಕ್ಯಾನ್ಸಲ್ ಆದಮೇಲೆ ಮತ್ತೆ ಇವ್ರಿಗೆ ಫೋನ್ ಮಾಡಿ ಹಿಂಗಾಯಿತು ಅಂತ ಹೇಳಿದೆ. ಆಮೇಲೆ ಕೋಝಿಕೋಡಿಂದ ಬ್ಯಾರಲ್ ಐತೆ ಚಿತ್ರದುರ್ಗಕ್ಕೆ ಅಂದರು. ಸರಿ ಆಯಿತು ಅಣ್ಣ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 92 ಕಿಲೋಮೀಟ್ರ್ ಬಂದೆ. ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಊಟ ಟೈಮ್ ಆಗೋಯಿತು. ಸೊ ಎಲ್ಲ ಊಟಕ್ಕೆ ಹೋಗಿದ್ದಾರಂತೆ. ಊಟಕ್ಕೆ ಹೋಗಿ ಅವ್ರು ಬಂದಾದಮೇಲೆ ಲೋಡ್ ಆಗುತ್ತೆ. ಒಂದು 25 ನಿಮಿಷದಲ್ಲಿ ಲೋಡ್ ಕಂಪ್ಲೀಟ್ ಆಗೋಗುತ್ತಂತೆ. ಬ್ಯಾರಲ್ಲೇ ಇರೋದಲ್ವಾ, ಎಲ್ಲ ಬಿಟ್ಬಿಡ್ತಾರೆ ಎತ್ತಿ. ಸೊ ಹಾಗಾಗಿ ನೋಡೋಣ, ಕಂಪ್ನಿಗೆ ಬಂದಿದ್ದೀವಿ, ಲೋಡ್ ಮಾಡ್ಕೊಂಡು ನೋಡೋಣ ಬನ್ನಿ. ಈ ಜನ ಕೋಝಿಕೋಡ್ ಕ್ಯಾಲಿಕಟ್ ಹತ್ರ ಇದ್ದೀವಿ ನಾವು ಇವಾಗ. ಆಲ್ಮೋಸ್ಟ್ ಹೈವೇ ಪಕ್ಕದಲ್ಲೇ ಇದ್ದೀವಿ. ಹೈವೇದಿಂದ ಒಂದು 100-200 ಮೀಟ್ರ್ ಅಷ್ಟೇ ಕಂಪ್ನಿ ಇರೋದು ಒಳಗಡೆ. ಲೋಡ್ ಮಾಡ್ಕೊಂಡು ಹೋಗೋಣ, ಹೆಂಗಿರುತ್ತೆ ಇದು ನೋಡೋಣ ಬನ್ನಿ. ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಗಾಡಿನ ಆರಾಮಾಗೆ ಪಾರ್ಕ್ ಮಾಡಿಬಿಟ್ಟು ಲೋಡಿಂಗ್ ಪಾಯಿಂಟಲ್ಲಿ ಡೋರೆಲ್ಲ ಓಪನ್ ಮಾಡಿ ಬಿಟ್ಟಿದ್ದೀನಿ. ಅವ್ರು ಬಂದು ಯಾವಾಗ ಲೋಡ್ ಮಾಡ್ತಾರೋ ಮಾಡಲಿ. ಫೋನ್ ಒಂದು ಸ್ವಲ್ಪ ಚಾರ್ಜ್ಗೆ ಹಾಕಬೇಕು, ಐಫೋನ್ ಚಾರ್ಜ್ಗೆ ಹಾಕಕ್ಕೆ ಹೋಯ್ತಾ ಇದ್ದೀನಿ. ಆಫೀಸವ್ರು ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು, ಕೇಳಿಸ್ಕೊ. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇದೇನು ಅದೆಷ್ಟೋ ನೋಡಿ, ಎಷ್ಟು ಚೆನ್ನಾಗಿರ್ತದೆ. ಜಸ್ಟು 15-20 ನಿಮಿಷದಲ್ಲಿ ಲೋಡೇ ಆಗೋಯ್ತು ಗುರು. 35 ಬ್ಯಾರೆಲ್, 190 kg ಒಂದು ಬ್ಯಾರೆಲ್ ಬರುತ್ತೆ. 35 ಬ್ಯಾರೆಲ್ ಹಾಕಿದ್ದಾರೆ. ಬಿಲ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಫೀಸ್ ಒಳಗಡೆ ಹೋಗಿ ಕೂತ್ಕೊಂಡೆ. ನೋಡಿ ಯಾವ ಥರ ಅಂದರೆ ಬನ್ನಿನಲ್ಲೇ ಹೋಗಿ ಕೂತ್ಕೊಂಡೆ. ಆದರೂ ಕೂಡ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಒಳಗಡೆ AC ಎಲ್ಲ ಹಾಕಿದ್ರು, ಒಳ್ಳೆ ಫ್ಯಾನ್ ಗಾಳಿ ಎಲ್ಲ ಬರ್ತಾಯಿತ್ತು. ಸೊ ಹಂಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಸುಮ್ಮನೆ ರೂಮೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು ಗುರು. ಈ ಥರ ಎಲ್ಲೂ ಸಿಗಲ್ಲ ನಮಗೆ. ಲೋಡಾಗಿ ಜಸ್ಟ್ 15-20 ಮಿನಿಟ್ಸ್ ಒಳಗಡೆ ಬಿಲ್ ಬಂದ್ಬಿಡ್ತು. ಸೊ ಡೋರ್ ಕ್ಲೋಸ್ ಮಾಡಿಕೊಂಡು ಗಾಡಿ ಒಂದು ಸ್ವಲ್ಪ ಮುಂದೆ ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು. ಸೊ ಲೋಡಿಂಗು ಕಂಪ್ಲೀಟು, ಬಿಲ್ಲು ಬಂದಾಯಿತು. ನೋಡಿ ಈ ಥರ ಫಾಸ್ಟ್ ಆಗಬೇಕು ನಮಗೆ ಕೆಲಸಗಳು, ಆವಾಗ ಖುಷಿ ಇರುತ್ತೆ, ಎಲ್ಲ ಇರುತ್ತೆ. ಬನ್ನಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಡುವ ಇಲ್ಲಿಂದ. ನಿಮ್ಮ ಪಯಣ ಇಲ್ಲಿಂದ ಸ್ಟಾರ್ಟು. ಚಿತ್ರದುರ್ಗ ಕಡೆಗೆ ಬನ್ನಿ, ಹೊರಡುವ.
ನೋಡಿ ಕೇರಳ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೂ ಬಗ್ದಿದೆ, ಎಲ್ಲಿವರೆಗೂ ಬಂದು ನಿಂತಿದೆ ಅಂತ. ಆಲ್ಮೋಸ್ಟ್ ಆಯ್ತಾ ಇದೆ ಗುರು. ಒಂದು ಖುಷಿ ಏನಂದ್ರೆ ಎಲ್ಲೂ ಈ ಜಾಸ್ತಿ ಟ್ರಾಫಿಕ್ ಜಾಮ್ ಆಗಿ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿಲ್ಲ. ಅದೊಂದೇ ಖುಷಿ. ಅಲ್ಲಲ್ಲೇ ಜಾಗಗಳು ಮಾಡಿ ಗಾಡಿ ಓಡಾಡೋಕ್ಕೆ ಬಿಟ್ಟು ಮಿಕ್ಕಿದ್ದು ಇವ್ರು ಮಾಡ್ಕೊತವ್ರೆ ಇವ್ರ ಕೆಲಸಗಳನ್ನ. ನೋಡಿ ಇಲ್ಲಿ ರೈಟ್ ಎತ್ಕೊಂಡ್ಬಿಟ್ರೆ ಇಲ್ಲಿಂದ ಆಚೆಗೆ ಚೆನ್ನಾಗೈತೆ ಅನ್ಸುತ್ತೆ ರೋಡು. ಇದು ಯಾರಿಗೂ ಇದು ಹೈವೇ ಕಂಪ್ಲೀಟ್ ಆದ್ರೆ ಹಿಂಗೆ ಬರ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಾಗ 2 ವೇ ಮಾಡಿಬಿಟ್ಟಿರ್ತಾರೆ. 2 ವೇ ಮಾಡಿದಾಗ ಈ ಥರ ಎಲ್ಲ ಬರೋ ಚಾನ್ಸಸ್ ಇರಲ್ಲ. ಇದೊಂದು ಖುಷಿ ಗುರು ನಮಗೆ. ಈ ಹೈವೇ ಆಗಿದೆ ಒಂಥರ ಖುಷಿ ಈ ಗೋವಾ ಕೊಚ್ಚಿನ್ ಓಡಾಡೋರಿಗೆ. ಚೇಂಜ್ ಮಾಡಿಲ್ವಲ್ಲ. ಐತೆ ಇವ್ರ ಗಾಡಿ ಇದು ನಮ್ಮ ಗಾಡಿ ಇರಲ್ವಲ್ಲ. 1,500ಕ್ಕೆ 15 ಲೀಟ್ರ್ ಬಂದಿದೆ ಡೀಸೆಲ್. ಏನೋ ಘಾಟ್ ಸೆಕ್ಷನ್ ಹತ್ತತ್ರ ಬಂದ್ಬಿಟ್ವಿ. ಹೆಂಗೋ ಎಲ್ಲೋ ಆಟ ಆಡ್ಕೊಂಡು ಪಡ್ತಾಡ್ಕೊಂಡು ಏನೋ ಮಾಡ್ಕೊಂಡು. ಇವತ್ತಂತೂ ನಾಷ್ಟ ಇಲ್ಲ ಏನಿಲ್ಲ. ಬರೀ ಇವಾಗ ಜಸ್ಟ್ ಒಂದು 5 ನಿಮಿಷ ಹಿಂದ್ಗಡೆ ಜ್ಯೂಸ್ ಕುಡ್ಕೊ ಬಂದಿದ್ದೇನೆ. ಅದೇ ನಾಷ್ಟ ಅದೇ ಊಟ ಎಲ್ಲ. ಇವಾಗ ಘಾಟ್ ಸೆಕ್ಷನ್ ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ ಡೈರೆಕ್ಟು ಪಿರಿಯಾಪಟ್ಟಣ, ಕುಶಾಲನಗರ, ಹಾಸನ್ನು ಈ ರೂಟ್ ಹಿಡ್ಕೊಂಡು ಹೋಗೋದು. ಘಾಟ್ ಸೆಕ್ಷನ್ ಹೆಂಗಿದೆ ಏನೋ ನೋಡ್ಕೊಂಡು ಹೋಗುವ ಬನ್ನಿ ಸ್ನೇಹಿತರೆ ಬನ್ನಿ. ಎಲೆಕ್ಷನ್ ಇರೋದ್ರಿಂದ ಎಲ್ಲೆಲ್ಲೂ ಇವ್ರದೇ ಅವಳಿ ಪೊಲೀಸವ್ರಿಗೆ ಹೆವಿ ಕೆಲಸ. ಇವಾಗ ಎಲೆಕ್ಷನ್ ಮಾಡೋರೇ ಯಾರು, ಓಡಾಡೋರೇ ಯಾರು, ಗೆಲ್ಲೋರೇ ಯಾರು, ವೋಟ್ ಹಾಕೋದು ಮಾತ್ರ ನಾವು ಎಲ್ಲ.
ಘಾಟ್ ಎಲ್ಲ ಹತ್ಕೊಂಡು ವೈನಾಡಿಗೆ ಬಂದ್ಬಿಟ್ಟು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಯಾರ ಜೊತೆಲಿ ಬಂದರೆ ವಿಡಿಯೋ ಚೆನ್ನಾಗಿ ಮಾಡ್ಬೋದು ಅಂತ. ಒಳ್ಳೊಳ್ಳೆ ವ್ಯೂಗಳೆಲ್ಲ ಹೋಯ್ತು. ಕಾಫಿ ತೋಟ, ಒಳ್ಳೆ ವೆದರು, ಕೋಲ್ಡ್ ವೆದರ್ ನೋಡಿ ಇಲ್ಲಿ. ಏನೇನೋ ಮಾಡ್ತಾರಪ್ಪ. ಇಲ್ಲಿ ಏನೋ ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಅರ್ಧ ಗಂಟೆಯಿಂದ ನಿಂತಿದ್ದೀನಿ. ನಿಂತು ಬ್ರೇಕ್ ಹಿಡಿದು ಕಾಲು ನೋವು ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ನಿಲ್ಸಿದ್ದೀನಿ. ಆದರೂ ಕೂಡ ಜಾಮ್ ಕ್ಲಿಯರ್ ಆಗ್ತಾ ಇಲ್ಲ. ಆಲ್ರೆಡಿ 3 ಆಂಬುಲೆನ್ಸ್ ಹೋಗಿದ್ದಾವೆ ಈ ಕಡೆಗೆ. ಸಮಥಿಂಗ್ ವೆಂಟ್ ರಾಂಗ್ ಅನಿಸುತ್ತೆ. ಈ ಕಡೆಗೆ 1 ಆಂಬುಲೆನ್ಸ್ ಆಯಿತು, ಇನ್ನು 2 ಆಂಬುಲೆನ್ಸ್ ಆ ಕಡೆನೇ ಉಳಿದಿದೆ. ಇನ್ನೂ ಆಗಿರಬೇಕು. ಸಿಕ್ಕಾಪಟ್ಟೆ ಜಾಮ್ ಆಯ್ತಪ್ಪ. ಇಲ್ಲಿಂದ ಸಿಟಿ ದಾಟ್ ಆಚೆ ಹೋಗೋರ್ಗೂ ಜಾಮ್. ಇವಾಗ ಗಾಡಿ ಮೂವ್ ಆಗ್ತಾ ಇದೆ. ಅಲ್ಲಿ ಸ್ವಲ್ಪ ದೂರ ಅಷ್ಟೇ ನಿಂತ್ಕೊತಾರೆ. ಏನಾಗಿದೆ ಗುರು? ಮನೇಲಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೆ. ಟಿಫನ್ ಕೂಡ ಮಾಡೋಕ್ಕಾಗಿಲ್ಲ ಇವಾಗ. ಆ್ಯಕ್ಚುಲಿ ಇಲ್ಲಿ ಮುಂದೆ ಹೋಟ್ಲ್ ಐತೆ. ಸ್ವಲ್ಪ ಮುಂದೆ ಮೂವ್ ಆದರೆ ಗಾಡಿಗಳು ಹೋಗಿ ಊಟನಾರ ಮಾಡ್ಕೊಬರೋಣ ಅಂದ್ಕೊಂಡಿದ್ದೀನಿ. ಬಟ್ ಗಾಡಿಗಳೇ ಮೂವ್ ಆಯ್ತು ನಮ್ಮ ಮುಂದೆ. ವಾಟ್ ಟು ಡೂ? ಇದೆ ನೋಡಿ ರೆಸ್ಟೋರೆಂಟ್. ಇಲ್ಲಿ ಸೀನ್ ಏನು ನಡೆದಿದೆ ಅಂದರೆ, ಎಲೆಕ್ಷನ್ ಕ್ಯಾಂಪೇನಿಂದ ಜಾಮ್ ಆಗಿರೋದು ಅನ್ಸುತ್ತೆ ಟ್ರಾಫಿಕ್ಕು. ಆಂಬುಲೆನ್ಸ್ ಓಡಾಡೋಕ್ಕೆ ಮಾತ್ರ ಜಾಗ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವಾಗಿಂದ ಜಾಮ್ ಆಗಿರಬೇಕು. ಸಿಟಿ ಒಳಗಡೆ ಅಲ್ವಾ, ನಮಗೆ ಹಂಗೆ ಅನ್ನಿಸ್ತಾ ಇದೆ. ಯಾರೋ ಪಾಂಪ್ಲೆಟ್ ಎಲ್ಲ ಹಿಡ್ಕೊಂಡಿದ್ರು ಇಲ್ಲಿ ಲೆಫ್ಟ್ ಸೈಡಲ್ಲಿ. ಅವಾಗಲೇ ಯಾರೋ ಫ್ಲಾಗ್ ಬೇರೆ ಹಿಡ್ಕೊಂಡು ಹೋಗ್ತಾಯಿದ್ರು. ಆ 2 ಬೇಸಿಸ್ ಮೇಲೆ ಎಲೆಕ್ಷನ್ದು ಬ್ಯುಸಿ ಇದೆ ಅನಿಸುತ್ತೆ. ಹುಷಾರಾಗಿ ಹೊಂಟೋಡ್ಬೇಕು ಇಲ್ಲಿಂದ ಆಚೆಗೆ. ಜನ ಸಾಂದ್ರತೆ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಕೇರಳ ಚೆಕ್ ಪೋಸ್ಟ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಇದು ಯಾವ ರೋಡು ಅಂತ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಸೀದಾ ಕುಟ್ಟ ಎಂಬ ಊರಿಗೆ ಸೇರುತ್ತೆ. ಅಲ್ಲಿಂದ ಪಿರಿಯಾಪಟ್ಟಣ, ಅಲ್ಲಿಂದ ಹಾಸನ್ನು, ಅಲ್ಲಿಂದ ಚಿತ್ರದುರ್ಗ, ಈ ಥರ ಪ್ಲ್ಯಾನ್ ಇರೋದು. ಬಟ್ ರೋಡ್ ಮಾತ್ರ ಸಕ್ಕತ್ತಾಗೈತೆ ಗುರು. ಎಲ್ಲೂ ಡ್ಯಾಮೇಜ್ ಇಲ್ಲ, ಗುಂಡಿ ಇಲ್ಲ, ಹಂಪಿಲ್ಲ, ಏನಿಲ್ಲ. ಬೆಳಿಗ್ಗೆ ಬಂದಿದ್ರೆ ಚೆನ್ನಾಗಿರೋದು. ಒಳ್ಳೊಳ್ಳೆ ವ್ಯೂ ಕಾಣೋದು. ಒಳ್ಳೊಳ್ಳೆ ಮರಗಳಿದ್ದಾವೆ ಇಲ್ಲಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಅನಿಸುತ್ತೆ ಮುಂದೆ ಹೋಗಿದ್ದು. ಬಟ್ ನಾವೇ ನಿಲ್ಸಿಲ್ಲ, ಬಂದ್ಬಿಟ್ಟೆ. ಯಾವ 2 ಗಾಡಿಗಳಿದ್ದು ಮುಂದೇನು ಯಾರು ಫಾಲೋ ಮಾಡ್ಕೊಂಡು ಬರಲಿಲ್ಲ. ನನ್ನ ಪಡೆಗೆ ನಾನು ಸುಮ್ಮನೆ ಹೋಯ್ತಾ ಇದ್ದೀನಿ. ಅರ್ಧರಾತ್ರಿ